ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಸೊ ಇದು ನೋಡ್ತಾ ಇದ್ದೀರಾ ತಿರುಪತಿ ಪ್ರಸಾದ. ಎಸ್ ಫ್ರೆಂಡ್ಸ್, ಇದು ನನ್ನ ಹಸ್ಬೆಂಡು ತಿರುಪತಿಗೆ ಹೋಗಿದ್ರು. ಸೊ ಅಲ್ಲಿಂದ ಪ್ರಸಾದ ತೊಗೊಂಬಂದಿದ್ರು. ಸೊ ಈ ಒಂದು ಪ್ರಸಾದನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾ ಇದ್ದೀನಿ. ತಿರುಪತಿ ಪ್ರಸಾದ ಅಂದರೆ ಸಿಕ್ಕಾಬಟ್ಟೆ ಫೇವ್ರೇಟ್ ಅಂತಲೇ ಹೇಳ್ಬೋದು. ನನಗೆ ತುಂಬಾ ಫೇವ್ರೇಟು. ಸೊ ಯಾರಿಗೆಲ್ಲ ಈ ಪ್ರಸಾದ, ಈ ಒಂದು ಲಡ್ಡು ಸಿಕ್ಕಾಬಟ್ಟೆ ಕೆಲವರಿಗೆ ಫೇವ್ರೇಟ್ ಕೂಡ ಆಗಿರುತ್ತೆ. ಸೊ ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಒಂದು ಟೇಸ್ಟ್ ಆಗಿರ್ಬೋದು, ಒಂದು ದೇವರ ಪ್ರಸಾದ ಆಗಿರ್ಬೋದು, ತುಂಬಾ ಟೇಸ್ಟ್ ಆಗಿರುತ್ತೆ. ಅದೇ ಥರ ಅಷ್ಟು ಕ್ಲೀನಾಗಿಯೂ ಕೂಡ ಅಷ್ಟೊಂದು ಇಂಗ್ರೀಡಿಯೆಂಟ್ಸ್ ಕೂಡ ಆ್ಯಡ್ ಮಾಡಿ ಇದನ್ನು ಮಾಡಿರ್ತಾರೆ. ಸೊ ಸಿಕ್ಕಾಬಟ್ಟೆ ಏಲಕ್ಕಿ ಫ್ಲೇವರ್ ಹೊಡಿತಾನೆ ಇರುತ್ತೆ. ಇನ್ನು ಪ್ರಸಾದ ತೊಗೊಂಬಂದು ಅದೆಲ್ಲದನ್ನು ತಿಂದು ಇನ್ನು ಕವರ್ ಹಾಗೇ ಇಟ್ರು ಅದರಲ್ಲೂ ಕೂಡ ಫ್ಲೇವರ್ ಬರ್ತಾ ಇರುತ್ತೆ ಏಲಕ್ಕಿದು. ಅಷ್ಟು ತುಂಬ ಚೆನ್ನಾಗಿರುತ್ತೆ. ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕನ್ನಿಸ್ತು, ಅದಕ್ಕೋಸ್ಕರ ಮಾಡಿದೆ. ಸೊ ಇವತ್ತಿನ ಒಂದು ಲಾಗಲ್ಲಿ ನೋಡ್ತಾ ಇದ್ದೀರಾ ಇದೇನು ತೆಂಗಿನ ಮರ ತೋರಿಸ್ತಾ ಇದ್ದೀನಿ ಅಂತ. ಸೊ ನನಗೆ ಎಳ್ನೀರು ಕುಡಿಯೋದು ಅಂದರೆ ಸಿಕ್ಕಾಬಟ್ಟೆ ಫೇವ್ರೇಟು. ಸೊ ಏನಾಯಿತು ಅಂದರೆ ಮನೆ ಹತ್ರ ಆ್ಯಕ್ಚುಲಿ ಸ್ವಲ್ಪ ಹಿಂದೆ ತೋಟ ಇದೆ, ಅಲ್ಲಿ ಎಳ್ನೀರನ್ನ ಕೀಳ್ತಾಯಿದ್ರು. ಸೊ ಫ್ರೆಶ್ಶಾಗಿ ಸಿಗುತ್ತೆ ಅಂತ ಅಂದ್ಕೊಂಡೆ, ಬಟ್ ಅಲ್ಲಿ ಎಳ್ನೀರು ತೊಗೊಳೋದಕ್ಕೆ ಆಗಲಿಲ್ಲ. ಸೊ ಇದಾದ ನಂತರ ಸ್ವಲ್ಪ ವೆಜಿಟೇಬಲ್ಸ್ ತರೋಣ ಅಂತ ಅಂದ್ಬಿಟ್ಟು ಹೊರಗಡೆ ಹೋಗ್ತಾಯಿದ್ವಿ. ಸೊ ಹಾಗೇ ಅಲ್ಲಿ ಎಳ್ನೀರು ಕಾಣಿಸ್ತು. ಸೊ ಸಮ್ಮರ್ ಅಲ್ವಾ, ಕುಡಿಲೇಬೇಕು ಅಂತ ಅನ್ನಿಸ್ತು. ನನಗೆ ಯೂಶ್ವಲಿ ಎಳ್ನೀರು ನೋಡಿದ ತಕ್ಷಣ ಕುಡಿದಂಗೆ ಹಾಗೇ ಹೋಗೋದೇ ಇಲ್ಲ. ಸೊ ಅಪರೂಪಕ್ಕೆ ಅಂದರೆ ರೇರಾಗಿ ಡೈಲಿ ಏನು ಹೊರಗಡೆ ಹೋಗ್ತಾ ಇರೋದಿಲ್ಲ. ಏನಾದರೂ ಕೆಲಸ ಇದ್ದರೆ ಏನಾದರೂ ತರಬೇಕಂದ್ರೆ ಆವಾಗವಾಗ ಹೊರಗಡೆ ಹೋಗ್ತಿರ್ತೀವಿ. ಸೊ ಆ ಟೈಮಲ್ಲಿ ಏನಾದ್ರೂ ಕಣ್ಣಿಗೆ ಕಾಣಿಸೋದ್ರಂತೆ ಕುಡಿಯೋದಂತೂ ಪಕ್ಕ. ಸೊ ಕುಡಿಯೋಣ ಅಂತ ಕುಡಿತಾ ಇದ್ವಿ. ತುಂಬಾ ಚೆನ್ನಾಗಿತ್ತು ಎಳ್ನೀರು ಕೂಡ. ಇವಾಗೆಲ್ಲ ಕೆಲವು ಕಡೆ ಈ ಥರ ಆಫರ್ ಇಟ್ಟಿದ್ದಾರೆ, ಅಂದರೆ 3 ಎಳ್ನೀರು ತೊಗೊಂಡ್ರೆ 100 ರುಪೀಸ್ ಅಂತ. ಸೊ ಅಷ್ಟೇ ಅಚ್ಚುಕಟ್ಟಾಗಿರುತ್ತೆ, ತುಂಬ ಕ್ಲೀನಾಗಿರುತ್ತೆ, ಅಂದರೆ ಫ್ರೆಶ್ ಆಗಿರುತ್ತೆ. ಸೊ ಹಂಗಾಗಿ ಎಳ್ನೀರು ಕುಡಿಯೋಣ ಅಂತ ಅಂದ್ಕೊಂಡು ಎಳ್ನೀರು ಕುಡಿದ್ವಿ. ಇದಾದ ನಂತರ ಸ್ವಲ್ಪ ವೆಜಿಟೇಬಲ್ಸ್ ತೊಗೊಂಬರ್ಬೇಕಿತ್ತು. ಇದಾದ ನಂತರ ಮನೆಗೆ ಬಂದ್ವಿ. ಮತ್ತು ವೆಜಿಟೇಬಲ್ಸ್ ತೊಗೊಂಬಂದಾಗ ತುಂಬ ಜನಗಳಿಗೆ ತುಂಬಾ ಡೌಟ್ಸ್ ಇರುತ್ತೆ. ಸೊ ನನಗೆ ಗೊತ್ತಿರೋಂತಹ ಒಂದು ನಾಲೆಡ್ಜ್ ಪ್ರಕಾರ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ಇವಾಗ ಯೂಶ್ವಲಿ ವೆಜಿಟೇಬಲ್ಸ್ ಅಥವಾ ಫ್ರೂಟ್ಸ್ ಆಗಿರ್ಬೋದು, ನಾವು ಅದನ್ನು ತಿನ್ನಬೇಕು ಅಂತ ಹೇಳಿದ್ರೆ, ಅಂದರೆ ಇವಾಗ ಫ್ರೂಟ್ಸ್ನ ಅವಾಗೇ ತೊಗೊಂಬಂದು ತಿನ್ನಬೇಕು. ಕೆಲವು ಸಿಪ್ಪೆ ಇರೋದನ್ನ ತಿಂದರೆ ಏನು ಅಂದರೆ ಸಿಪ್ಪೆ ಇರೋವಂತಹ ಫ್ರೂಟ್ಸ್ಗಳು ಆಪಲ್ ಆಗಿರ್ಬೋದು, ಈ ದಾಳಿಂಬೆ ಮತ್ತು ಕಿತ್ತಳೆ ಆಗಿರ್ಬೋದು, ಇದೆಲ್ಲದನ್ನು ಸಿಪ್ಪೆನ ತೆಗೆದುಬಿಟ್ಟು ತಿಂತೀವಿ. ಸೊ ಅದು ಅಷ್ಟೊಂದು ನಮಗೆ ಇಂಪ್ಯಾಕ್ಟ್ ಆಗೋದಿಲ್ಲ, ಅಂದರೆ ಅದರಲ್ಲಿ ಕೆಮಿಕಲ್ಸ್ ಇರುತ್ತೆ ಅನ್ನೋ ಒಂದು ರೀಸನಿಂದ, ಮತ್ತು ಅಥವಾ ಜಾಸ್ತಿ ಗೊಬ್ಬರನ ಬೆಳೀತಾರೆ, ಮತ್ತು ಈ ಒಂದು ಹುಳಗಳು ಏನಿರ್ತವೆ ಅದೆಲ್ಲದನ್ನು ಸಾಯಲಿ ಅಂತ ಒಂದು ಕಾರಣದಿಂದ ಕೆಲವೊಂದು ಔಷಧಿಗಳನ್ನ ಸ್ಪ್ರೇ ಮಾಡ್ತಿರ್ತಾರೆ, ತರಕಾರಿ ಆಗಿರ್ಬೋದು ಅಥವಾ ಫ್ರೂಟ್ಸ್ ಆಗಿರ್ಬೋದು. ಸೊ ನಾವೇನು ಮಾಡ್ತೀವಿ ಅಂದರೆ, ನಮಗೆ ಇವಾಗಂತೂ ಸಿಕ್ಕಾಬಟ್ಟೆ ಡೌಟು. ಸೊ ಯೂಶ್ವಲಿ ಹೆಲ್ತಿಯಾಗಿರಬೇಕು ಅಂದರೆ ಇದೆಲ್ಲದನ್ನು ತಿನ್ನಬೇಕು ಅಂತ ಹೇಳ್ತಾರೆ, ಅಂದ್ರೂ ಏನೂ ಮಾಡೋದಕ್ಕಾಗೋದಿಲ್ಲ. ಸೊ ಅದ ಕಾರಣದಿಂದ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ನೈಟೇ ಸೊ ಹಣ್ಣಾಗಿರ್ಬೋದು, ಈ ದ್ರಾಕ್ಷಿ ಆಗಿದ್ದರೆ ನೈಟೇ ನೀರಲ್ಲಿ ನೆನೆಹಾಕ್ಬೋದು, ಅಥವಾ ತರಕಾರಿನ ನೀವು ಹಸಿ ತಿನ್ನಬೇಕಂದ್ರೆ ನೈಟಲ್ಲೇ ನೀರಲ್ಲಿ ನೆನೆಹಾಕ್ಬಿಟ್ಟು ಮಾರ್ನಿಂಗ್ ವಾಶ್ ಮಾಡಿ ತಿಂದರೆ ಬೆಟರ್ ಅಂತ. ಸೊ ಇವತ್ತು ನಾನು ಲಾಗಲ್ಲಿ ಒಂದು ಪನ್ನೀರ್ ರೋಲ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಿಪೇರ್ ಮಾಡ್ತಾಯಿದ್ದೆ. ಸೊ ನನ್ನ ಮಗನಿಗೆ ಈ ಥರ ಡೈರಿ ಪ್ರಾಡಕ್ಟ್ಸ್ ಅಂದರೆ ಸಿಕ್ಕಾಬಟ್ಟೆ ಇಷ್ಟ. ಸೊ ಅವನಿಗೆ ಇಷ್ಟ ಆಗುತ್ತೆ ಅಂದರೆ ನಾನು ಅವಾಗವಾಗ ಮಾಡಿ, ನನಗೂ ಸಿಕ್ಕಾಬಟ್ಟೆ ಫೇವ್ರೇಟು. ಈ ಪನ್ನೀರ್ ಆಗಿರ್ಬೋದು, ಚೀಸ್ ಆಗಿರ್ಬೋದು, ಸಿಕ್ಕಾಬಟ್ಟೆನೇ ಇಷ್ಟ. ಸೊ ಅದಕ್ಕೋಸ್ಕರ ಮನೆಯಲ್ಲೇ ಮಾಡಿಕೊಂಡ್ರೆ ಕೆಲವೊಂದು ಏನೋ ಒಂದು ಪದಾರ್ಥಗಳನ್ನ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿಕೊಂಡ್ರೆ ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಮಕ್ಳಿಗೂ ಕೂಡ ಈ ಥರ ಮಾಡಿಕೊಟ್ರೆ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ ಅಂತ. ಸೊ ಇಲ್ಲಿ ಚಪಾತಿ ಹಿಟ್ಟನ್ನ ಕಲಿಸ್ತಾ ಇದ್ದೀನಿ. ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ನಾರ್ಮಲಾಗಿ ನೀವು ಹೇಗೆ ಚಪಾತಿ ಹಿಟ್ಟನ್ನ ಕಲಿಸ್ತೀರ ಸೊ ಆ ರೀತಿ ಮಾಡ್ಕೊಳ್ಳಿ. ಮನೆಯಲ್ಲೂ ಅಷ್ಟೇ, ದೊಡ್ಡವ್ರಿಗಾಗಿರ್ಬೋದು ಚಿಕ್ಕವ್ರಿಗಾಗಿರ್ಬೋದು, ಈ ಹೊರಗಡೆ ಮಾಡೋವಂತಹ ಪದಾರ್ಥಗಳನ್ನ ಅಥವಾ ಯಾವುದೇ ಒಂದು ತಿನಿಸುಗಳನ್ನ ತಿಂದ್ಬಿಟ್ಟು ಆರೋಗ್ಯ ಹಾಳು ಮಾಡ್ಕೊಳ್ಳೋದಕ್ಕಿಂತ ಇರುವಂತಹ ವಸ್ತುಗಳನ್ನೇ ಯೂಸ್ ಮಾಡಿಕೊಂಡು ಹೆಲ್ತಿಯಾಗಿರೋದು ಕೂಡ ಇರುತ್ತೆ. ಅಂಥ ವಸ್ತುಗಳನ್ನೇ ನಾವು ಯೂಸ್ ಮಾಡಿಕೊಂಡು ಸೊ ನೀವೇ ಮನೆಯಲ್ಲಿ ಈ ಥರ ಅಪರೂಪಕ್ಕೊಮ್ಮೆ ಪ್ರಿಪೇರ್ ಮಾಡ್ತಾಯಿದ್ರೆ ತುಂಬ ಆರೋಗ್ಯನೂ ಚೆನ್ನಾಗಿರುತ್ತೆ, ಮಕ್ಳಿಗೂ ಕೂಡ ಮಾಡಿಕೊಟ್ಟಂಗಿರುತ್ತೆ, ಅವ್ರಿಗೂ ಅದೇ ತಿಂಡಿಗಳನ್ನ ಮಾಡ್ತಾಯಿದ್ರೆ ಬೇಜಾರಾಗಿರುತ್ತೆ. ಸೊ ಅದಕ್ಕೋಸ್ಕರ ಪನ್ನೀರ್ ರೋಲ್ ಮಾಡೋಣ ಅಂದ್ಬಿಟ್ಟು ಇಲ್ಲಿ ನಾನೇನೂ ಕೂಡ ಪನ್ನೀರನ್ನ ಪ್ರಿಪೇರ್ ಮಾಡ್ಕೊತಾ ಇದ್ದೆ. ಅದಕ್ಕಿಂತ ಮುಂಚೆ ಹಿಟ್ಟು ಚೆನ್ನಾಗಿ ಸಾಫ್ಟಾಗಿ ಆಗಲಿ ಅಂತ ಅಂದ್ಬಿಟ್ಟು ಸ್ವಲ್ಪ ಆಯಿಲು ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ನೀಟಾಗಿ ಕಲಸಿಡ್ತಾ ಇದ್ದೆ. ಸೊ ಇವಾಗ ಪನ್ನೀರ್ ಮಾಡೋಣ ಅಂತ ಹೇಳಿಬಿಟ್ಟು ಹಾಲನ್ನ ಕಾಯಿಸ್ತಾ ಇದ್ದೀನಿ. ಸೊ ಹಾಲು 1 ಲೀಟ್ರ್ ಹಾಕ್ಕೊಂಡು ಕಾಯಿಸ್ತಾ ಇದ್ದೆ. ಸೊ ಹಾಲು ಕಾಯೋದಕ್ಕಿಂತ ಮುಂಚೆ ಸ್ವಲ್ಪ ಏನಾದ್ರೂ ಅಂದರೆ ಮಾರ್ನಿಂಗು ಸ್ವಲ್ಪ ಗ್ರೀನ್ ಟೀ ಕುಡಿಯೋದು ನನಗೆ ಅಭ್ಯಾಸ. ಸೊ ಅದಕ್ಕೋಸ್ಕರ ಗ್ರೀನ್ ಟೀ ಕುಡಿಯೋಣ ಅಂತ ಅಂದ್ಕೊಂಡು ಇವತ್ತಿನ ಒಂದು ಲಾಗಲ್ಲಿ ಗ್ರೀನ್ ಟೀ ಕುಡಿತಾ ಇದ್ದೆ.
ನಾನು ಕೆಲವೊಮ್ಮೆ ಲಾಸ್ಟ್ ವ್ಲಾಗ್ಸಲ್ಲೂ ಕೂಡ ಹೇಳಿದ್ದೆ, ಗ್ರೀನ್ ಟೀ ಕುಡಿಯೋದು ಅಭ್ಯಾಸ ಇದೆ, ಇದರಲ್ಲಿ ಹೆವಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಮತ್ತು ವೆಯ್ಟ್ ಲಾಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ. ಸ್ಪೆಷಲಿ ನಾನು ಈ ಗ್ರೀನ್ ಟೀನ ಪೌಡರ್ನ ಯೂಸ್ ಮಾಡ್ತೀನಿ. ಈ ಒಂದು ಬ್ಯಾಗ್ಸ್ ಏನಿರುತ್ತೆ, ಟೀ ಬ್ಯಾಗ್ಸ್, ಅದನ್ನು ಯೂಸ್ ಮಾಡೋದಿಲ್ಲ. ಅದು ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಅದಕ್ಕೋಸ್ಕರ ನಾನು ಯೂಶ್ವಲಿ ಯಾವಾಗ್ಲೂ ಈ ಥರ ಟೀ ಪೌಡರ್ಸ್ನೇ ನಾನು ಯೂಸ್ ಮಾಡಿಬಿಟ್ಟು ಗ್ರೀನ್ ಟೀ ಮಾಡ್ಕೊತಾ ಇದ್ದೀನಿ. ಸೊ ಹಾಲೂ ಆಲ್ರೆಡಿ ಕಾಯ್ದಾಯಿತು. ಸೊ ನಾನೇನು ಮಾಡಿದೆ, 1 ಲೀಟ್ರ್ ಹಾಲು ಹಾಕಿದ್ನಲ್ಲ, ಇವತ್ತು ಪನ್ನೀರ್ ಮಾಡೋದಕ್ಕೆ ಅರ್ಧ ಲೀಟ್ರ್ ಅಷ್ಟೇ ತೊಗೊಂಡಿರೋದು. ನಾನು ನನ್ನ ಮಗ ಮತ್ತು ನನ್ನ ಹಸ್ಬೆಂಡ್ ಇರೋದ್ರಿಂದ ಸ್ವಲ್ಪ ಸಾಕಾಯಿತು ಅಂತ ಹೀಗೆ ನಾನು ಬಿಸಿಯಾಗಿರುವಂತಹ ಅಂದರೆ ಹಾಲು ಬಿಸಿಯಾಗಿರಬೇಕು ಅಂಥ ಒಂದು ಹಾಲಿಗೆ ಎಲ್ಲರೂ ಕೂಡ ಮಾಡಿರ್ತಾರೆ. ಯಾರಿಗೆಲ್ಲ ಗೊತ್ತಿರೋದಿಲ್ಲ ಅಂಥವ್ರಿಗೆ ಯೂಸ್ಫುಲ್ ಆಗುತ್ತೆ ಅಂತ ನಾನು ತಿಳಿಸ್ತಾ ಇದ್ದೀನಿ. ಸೊ ನಿಂಬೆಹಣ್ಣು ಅದಕ್ಕೆ ಹಿಂಡ್ತಾ ಇದ್ದೀನಿ, ಅರ್ಧ ಹೋಳು. ಇಲ್ಲ ಅಂದರೆ ವಿನಿಗರ್ ಆದ್ರೂ ಕೂಡ ನೀವು ಆ್ಯಡ್ ಮಾಡ್ಬೋದು, ಬಟ್ ಬಿಸಿ ಹಾಲಿಗೆ ಹಾಕಬೇಕಾಗುತ್ತೆ. ಸೊ ಈಗ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಾದ ನಂತರ ಹಾಗೇ ಬಿಟ್ಟರೆ ಅದು ಸ್ವಲ್ಪ ಹೊತ್ತು ಆದಮೇಲೆ, ಅಂದರೆ ಒಂದು 2-3 ಮಿನಿಟ್ಸ್ ಆದಮೇಲೆ ಎಲ್ಲ ನೀರೆಲ್ಲ ಸಪ್ರೇಟಾಗಿ ಆ ಒಂದು ಏನು ಡ್ರೈ ಆಗಿರೋಂಥ ಐಟಮ್ ಇರುತ್ತೆ ಅದು ಸಪ್ರೇಟ್ ನೋಡಿ ಹೀಗೆ ಸಪ್ರೇಟ್ ಆಗ್ತಾ ಇರುತ್ತೆ. ಸೊ ಇದಾದ ನಂತರ ಇದನ್ನು ಸ್ಟೈನರ್ ತೊಗೊಂಡಿದ್ದೀನಿ. ಸೊ ಆ ಸ್ಟೈನರ್ ಮೇಲಕ್ಕೆ ಒಂದು ಬಟ್ಟೆನ ಹಾಕ್ಕೊಂಡು ಈ ಥರ ಸೋಸ್ಕೊತಾ ಇದ್ದೀನಿ. ತುಂಬ ಫ್ರೆಶ್ ಆಗಿರೋಂತಹ ಪನ್ನೀರೇ ನಮಗೆ ಸಿಗುತ್ತೆ. ಅಂದರೆ ಈಗ ಅಂಗಡಿನಲ್ಲೆಲ್ಲ ನಾವು ತೊಗೊಂಬರ್ತೀವಿ, ಅದು ಸ್ವಲ್ಪ ಜಾಸ್ತಿ ಒಂಥರ ದಪ್ಪ ಇರುತ್ತೆ ಮತ್ತು ಸಖತ್ ರಫ್ ಇರುತ್ತೆ. ಅದರಲ್ಲೂ ಏನಾದರೂ ಪಲಾವ್ಗಾಗಿರ್ಬೋದು ಅಥವಾ ಈ ಥರ ಏನಾದರೂ ಪನ್ನೀರ್ ಐಟಮ್ಸ್ ಮಾಡಿದ್ರೆ ಅದು ಬಾಯ್ಲ್ಡ್ ಆದಮೇಲೆ ಸಿಕ್ಕಾಪಟ್ಟೆ ಬೆಂಡ್ ಥರ ಆಗಿರುತ್ತೆ, ಚೆನ್ನಾಗಿ ಅನ್ಸೋದಿಲ್ಲ. ಬಟ್ ಇದು ಹಾಗಲ್ಲ, ಸಾಫ್ಟಾಗೇನೇ ಇರುತ್ತೆ. ನಮಗೆ ಯಾವುದೇ ಒಂದು ಪದಾರ್ಥ, ಏನೇ ಒಂದು ತಿಂಡಿನ ಮಾಡ್ಬೋದು. ಇದಾದ ನಂತರ ತುಂಬಾ ಚೆನ್ನಾಗಿ ಸಾಫ್ಟಾಗಿರುತ್ತೆ ಮತ್ತು ಫ್ರೆಶ್ಶಾಗಿ ಮಾಡ್ಕೊಂಡ್ವಿ ಅಂತ ಅನಿಸಿರುತ್ತೆ. ಅದು ಆಲ್ರೆಡಿ ಎಷ್ಟು ದಿನದಿಂದ ಸ್ಟೋರೇಜ್ ಮಾಡಿರ್ತಾರೋ. ಸೊ ಈ ಥರ ನೀವು ಹಾಲು ತೊಗೊಂಬಂದು ಫ್ರೆಶ್ಶಾಗಿ ಮಾಡ್ಕೊಳ್ಳಿ. ನಾನು ಯೂಸ್ ಮಾಡಿದ್ದು ಇಲ್ಲಿ ನಂದಿನಿ ರೆಡ್ ಪ್ಯಾಕೆಟ್ ಬರುತ್ತಲ್ಲ, ಅದು ಸ್ವಲ್ಪ ತಿಕ್ಕಿರುತ್ತೆ ಹಾಲು, ಅದಕ್ಕೋಸ್ಕರ ಆ ಹಾಲನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಸೊ ಚೆನ್ನಾಗಿ ಎಲ್ಲದನ್ನು ನೀರು ಸಪ್ರೇಟ್ ಆಗೋ ತನಕ ಸೋಸ್ಕೊಳ್ಳಿ. ಹಿಂಗೆ ಸೋಸಬೇಕಾದ್ರೆ ನಿಮಗೆ ಯಾವ ಶೇಪ್ ಬೇಕೋ, ಅಂದರೆ ಇದು ಜಾಸ್ತಿ ಏನು ದಪ್ಪಾಗಿ ಬರೋದಿಲ್ಲ, 1/2 ಲೀಟರ್ ಯೂಸ್ ಮಾಡಿರೋದ್ರಿಂದ. ಇದಕ್ಕೆ ಭಾರವಾಗಿರೋಂತಹ ಏನಾರೋ ಒಂದು ಪದಾರ್ಥ ಇಡಿ ಮತ್ತು ಶೇಪ್ ರೌಂಡ್ ಬೇಕಾ ಸ್ಕ್ವೇರ್ ಬೇಕಾ ಅಲ್ಲೇ ಮಾಡ್ಕೋಬೇಕಾಗುತ್ತೆ. ಸೊ ಸಿಕ್ಕಾಪಟ್ಟೆ ತುಂಬಾ ಚೆನ್ನಾಗಿರುತ್ತೆ ಇದು. ಸೊ ಇವಾಗ ಈ ಒಂದು ಪನ್ನೀರ್ ರೋಲ್ ಮಾಡೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತೆ ನೋಡ್ಕೊಳ್ಳಿ. ನಾನು ಈ ಥರ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿಂಬೆಹಣ್ಣು ಆಗಿರ್ಬೋದು ಮತ್ತು ಕೊತ್ತಂಬರಿ ಸೊಪ್ಪು, ಟೊಮೊಟೊ, ಕ್ಯಾಪ್ಸಿಕಮ್ ಮತ್ತು ಆನಿಯನ್ನು. ನೀವು ನೋಡ್ತಾ ಇದ್ದೀರಲ್ಲ ಪನ್ನೀರ್ ಎಷ್ಟು ಚೆನ್ನಾಗೈತೆ ಮತ್ತು ಸಾಫ್ಟ್ ಕೂಡ ಬಂದಿದೆ, ತುಂಬಾ ಫ್ರೆಶ್ ಆಗಿದೆ. ಇಷ್ಟು ಪನ್ನೀರ್ ಸಿಕ್ಕಿದೆ 1/2 ಲೀಟರ್ಗೆ ನನಗೆ. ಪಕ್ಕದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಈ ಥರ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀನಿ. ನಾನೇನು ಅಂದರೆ ಅಂಗಡಿನಲ್ಲಿ ರೆಡಿ ಸಿಗುತ್ತಲ್ಲ ಆ ಪೇಸ್ಟ್ನ ಯಾವಾಗಲೂ ಯೂಸ್ ಮಾಡೋದಿಲ್ಲ, ಈ ಥರ ನಾನೇ ಮಾಡ್ಕೊತೀನಿ ಯಾವಾಗಲೂ. ಇವಾಗ ಈ ಒಂದು ಬೌಲ್ನ ತೊಗೊಂಡಿದ್ದೀನಿ. ಈ ಒಂದು ಬೌಲ್ಗೆ ಸ್ವಲ್ಪ ಆಯಿಲ್ನ ಹಾಕ್ಕೊತಾ ಇದ್ದೀನಿ. ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ನ ಹಾಕ್ಕೊಳ್ಳಿ ನೋಡಿಕೊಂಡು. ಸೊ ಇದಕ್ಕೆ ನೀವು ಬೇಕಾದರೆ ರೆಡಿಯಾಗಿ ಸಿಗುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ರೆಡ್ ಚಿಲ್ಲಿ ಪೌಡ್ರು ಅಂದರೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಸೊ ಯಾರೆಲ್ಲ ಕಬಾಬ್ ಮಾಡ್ತೀರಾ, ನಾನು ಲಾಸ್ಟ್ ವೀಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ಥರ ಏನಾದ್ರೂ ಮಕ್ಕಳಿಗೆ ಮಾಡ್ಕೊಳ್ಬೇಕು ಅಂದರೆ ಕೆಮಿಕಲ್ ಇರುವಂತಹ ಆ ಒಂದು ಕೆಲವೊಂದು ಕೇಸರಿ ಬಾತ್ಗೆಲ್ಲ ಯೂಸ್ ಮಾಡ್ತಾರೆ, ಆ ಥರ ಪೌಡರ್ನ ಯೂಸ್ ಮಾಡಬೇಡಿ. ಸೊ ನೋಡಿ ಎಷ್ಟು ಚೆನ್ನಾಗಿ ಒಂದು ಒಳ್ಳೆ ಕಲರ್ ಬಂದಿದೆ. ಹಿಂಗೆ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಹಾಕ್ಸಿಟ್ಕೊಂಡ್ರೆ ಈ ಥರ ಕಬಾಬು ಅಥವಾ ಯಾವುದಾದ್ರು ಈ ಥರ ಒಂದು ರೆಡ್ ಕಲರ್ ಬೇಕು ಅನ್ನೋ ಒಂದು ತಿಂಡಿಗಳಿರ್ತವೆ, ಸೊ ಅಂಥ ತಿಂಡಿಗಳಿಗೆ ಹಾಕ್ಕೋಬೋದು. ತುಂಬ ಒಳ್ಳೆ ಕಲರ್ ನ್ಯಾಚುರಲ್ ಆಗಿ ಸಿಗುತ್ತೆ, ಹೆಲ್ತಿ ಕೂಡ ಇರುತ್ತೆ. ಸೊ ಅದಕ್ಕೆ ಇವಾಗ ನಾನು ಆಯಿಲ್ ಹಾಕಿದ್ದೀನಿ, ರೆಡ್ ಚಿಲ್ಲಿ ಪೌಡರ್ ಹಾಕಿದ್ದೀನಿ. ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿತ್ತು ಇದನ್ನು ಹಾಕ್ಕೊಂಡಿದ್ದೀನಿ. ನಿಜವಾಗ್ಲೂ ಈ ಒಂದು ರೆಸಿಪಿ ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಹೇಳ್ಕೊಟ್ಟಿರೋಂಥ ಸ್ಟೆಪ್ನೇ ಫಾಲೋ ಮಾಡಿ. ಇವಾಗ 1 ಸ್ಪೂನ್ ಗಟ್ಟಿ ಮೊಸರನ್ನ ತೊಗೊತಾ ಇದ್ದೀನಿ. ಸೊ ಇದು ತುಂಬಾ ಟೇಸ್ಟ್ ಕೊಡುತ್ತೆ. ಕಂಪ್ಲೀಟಾಗಿ ನಾನು ಇದನ್ನು ಫಸ್ಟ್ ಟೈಮ್ ಮಾಡಿದ್ದು, ಸೊ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ನಿಸೋದಕ್ಕೋಸ್ಕರ ಮಾಡಿದೆ. ಆ್ಯಕ್ಚುಲಿ ಈ ಒಂದು ಪನ್ನೀರ್ ರೋಲ್ ಮಾಡಾದಮೇಲೆ ಇಷ್ಟು ಟೇಸ್ಟಾಗಿ ಬರುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿ ಬಂದಿತ್ತು ಟೇಸ್ಟು. ಇದಕ್ಕೆ ಇವಾಗ ಒಂದು ಪಿಂಕ್ ಸಾಲ್ಟನ್ನ ನಾನಿಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ನೀವು ಯಾವುದು ಇರುತ್ತೆ ಆ ಒಂದು ನಿಮ್ಮ ಮನೇಲಿರುವಂತಹ ಸಾಲ್ಟನ್ನ ರುಚಿಗೆ ತಕ್ಕಷ್ಟು ಅದಕ್ಕೆ ಆ್ಯಡ್ ಮಾಡ್ಕೊಳ್ಳಿ. ಸೊ ಎಲ್ಲದನ್ನು ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಸ್ವಲ್ಪ ಇದು ತರಿತರ ಇರುತ್ತೆ, ಯಾಕೆಂದರೆ ನಾನು ಮನೇಲಿ ಮಾಡ್ಕೊಂಡಿರೋದಲ್ವ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇಷ್ಟು ಪನ್ನೀರ್ಗೆ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ರೆ ಅದು ಜಾರ್ಗೆ ಸಿಗೋದಿಲ್ಲ, ಅದಕ್ಕೆ ಕುಟಾಣಿನಲ್ಲಿ ಆ ರೀತಿ
ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಕುಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ಕೋಬೇಕಾಗುತ್ತೆ. ಸೊ ನೀವು ಎಷ್ಟು ಕ್ವಾಂಟಿಟಿ ಮಾಡಬೇಕು ಅಂದ್ಕೊಂಡಿರ್ತೀರ ಅಷ್ಟಕ್ಕೆ ತಕ್ಕನಾಗಿ ಗರಂ ಮಸಾಲ ಹಾಕಿ, ಸ್ವಲ್ಪ ನಿಂಬೆ ರಸನೂ ಹಾಕಿ. ಸೊ ಅದು ಸ್ಕಿಪ್ ಆಯಿತು ಅನಿಸುತ್ತೆ. ಸೊ ನಿಂಬೆ ರಸ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಈ ಪನ್ನೀರ್ ಇರುತ್ತಲ್ಲ ಅದನ್ನು ಹಾಕಿ ಚೆನ್ನಾಗಿ ಒಂದು 5 ನಿಮಿಷ ಚೆನ್ನಾಗಿ ಕಲಿಸ್ಬಿಟ್ಟು 5 ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಡಿ. ಇದಾದ ನಂತರ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ, ನಿಮಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಹಾಕ್ಕೋಬೋದು. ಅಂದರೆ ಇಲ್ಲಿ ನೋಡಿ ಹಾಕ್ಕೋಬೇಕು, ತುಂಬ ಫ್ರೈ ಮಾಡೋ ಥರ ಜಾಸ್ತಿ ಕರೀತಾರಲ್ಲ ನಾವು ಬಜ್ಜಿ ಬೋಂಡ ಆ ರೀತಿ ಬೇಡ. ಇಷ್ಟು ಆಯಿಲ್ ಹಾಕಿದ್ರೂ ಅಂದರೆ ಸಾಕಾಗುತ್ತೆ. ಇದನ್ನು ಜಾಸ್ತಿನೇ ಆಯಿತು ಅನಿಸುತ್ತೆ. ಇವಾಗ ಆ ಒಂದು ಆಯಿಲ್ ಬಿಸಿ ಆದಮೇಲೆ ಈ ಒಂದು ಏನು ಮಿಕ್ಸ್ ಮಾಡ್ಕೊಂಡಿದ್ವಿ ಪನ್ನೀರನ್ನ, ಇದನ್ನು ಈ ಒಂದು ಕ್ಯೂಬ್ಸ್ಗಳಿರುತ್ತಲ್ಲ ಇದೆಲ್ಲದನ್ನು ಅಷ್ಟೇ ಆ ಎಣ್ಣೆಗೆ ಹಾಕ್ಬಿಟ್ಟು ನಾರ್ಮಲಾಗಿ ಫ್ರೈ ಮಾಡ್ತಿರಲ್ಲ ಅದೇ ರೀತಿ ಫ್ರೈ ಮಾಡಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಒಂದು ಏನು ನಾವು ಹೊರಗಡೆ ಎಲ್ಲ ತಿಂತೀವಿ ರೆಸ್ಟೋರೆಂಟಲ್ಲಿ ಅಥವಾ ಔಟ್ಸೈಡ್ ಹೋಟೆಲ್ಸೆಲ್ಲ ಆಗಿರ್ಬೋದು, ಸೇಮ್ ಅದಕ್ಕಿಂತ ಟೇಸ್ಟಾಗಿ ಇರುತ್ತೆ. ಏಕೆಂದರೆ ಎಲ್ಲ ಪದಾರ್ಥಗಳನ್ನ ಮನೆಯಲ್ಲಿ ಇರೋಗಿ ಫ್ರೆಶ್ ಆಗಿರುವಂಥ ಪದಾರ್ಥಗಳನ್ನೇ ಹಾಕಿರೋದ್ರಿಂದ ಹೆಲ್ತಿಯಾಗಿಯೂ ಕೂಡ ಇರುತ್ತೆ. ಸೊ ನಾನಿಲ್ಲಿ ಅದೇ ಥರ ಕೋಕೋನಟ್ ಆಯಿಲ್ನ ಯೂಸ್ ಮಾಡಿದ್ದೀನಿ ಫ್ರೈ ಮಾಡೋದಕ್ಕೆ. ನೀವು ನಿಮ್ಮ ಮನೆಯಲ್ಲಿ ಯಾವುದು ಆಯಿಲ್ ಇರುತ್ತೆ ನೀವು ಆಪ್ಷನ್ ಆ ಒಂದು ಆಯಿಲ್ನ ಯೂಸ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ. ಸೊ ಎರಡು ಬದಿನಲ್ಲೂ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಫ್ರೈ ಮಾಡ್ತಾ ಬನ್ನಿ. ಬೇಗನೆ ಆಗೋಗುತ್ತೆ. ಮಕ್ಕಳುಗಳು ಕೇಳಿದ್ರಂತೂ ಬೇಗ ಮಾಡಿಕೊಡ್ಬೋದು ಇದನ್ನು. ಮತ್ತು ದೊಡ್ಡವರು ಅಷ್ಟೇ ತುಂಬಾ ಇಷ್ಟಪಟ್ಟು ತಿಂತಾರೆ. ಇವಾಗ ನೋಡ್ತಿರೋ ಹಾಗೆ ಇದು ತುಂಬ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡು ಸೈಡೂ ಅಷ್ಟೇ ನೀವು ಮಾಡಬೇಕಾದ್ರೇ ಸ್ವಲ್ಪ ಆ ಕಡೆ ಈ ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ ನೀಟಾಗಿ ಆಗೋಗಿದೆ ಇದು ಪರ್ಫೆಕ್ಟಾಗಿ. ಇದಕ್ಕೆ ಹೆಚ್ಚಿರುವಂಥ ಕ್ಯಾಪ್ಸಿಕಮ್ಮು, ಟೊಮಾಟೊ, ಆನಿಯನ್ ಎಲ್ಲದನ್ನು ಆ್ಯಡ್ ಮಾಡ್ತಾ ಹೋಗೋಣ. ಇವಾಗ ಎಲ್ಲದನ್ನು ಆ್ಯಡ್ ಮಾಡಿದ್ದೀನಿ. ನೀವು ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೇನಾದ್ರೂ ಸಾಲ್ಟು ಮತ್ತೇನಾದ್ರೂ ಕಡಿಮೆ ಹಾಕ್ಕೊಂಡಿದ್ರೆ ಮಿಕ್ಸ್ ಮಾಡಬೇಕಾದ್ರೆ ಇವಾಗ ಸ್ವಲ್ಪ ಹಾಕ್ಕೊಳ್ಳಿ. ಟೇಸ್ಟ್ ನೋಡ್ಕೊಂಡು ಹಾಕೋಬೇಕಾಗುತ್ತೆ ಸಾಲ್ಟನ್ನ. ಮತ್ತು ಇದಕ್ಕೆ ಇವಾಗ ಹಿಂಗೆ ಮಾಡ್ತಾ ಇರುವಂತಹ ಐಟಮ್ಸ್ಗೆ ಇಷ್ಟು ಫ್ರೈ ಅಂದರೆ ಗೋಬಿ ಫ್ರೈ ಮಾಡ್ಕೊತೀವಲ್ಲ ಆ ರೀತಿ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ತುಂಬ ಏನು ಫ್ರೈ ಮಾಡ್ಕೊಳ್ಳೋದು ಬೇಕಾಗಿಲ್ಲ. ತುಂಬ ಚೆನ್ನಾಗಿರುತ್ತೆ ಒಂದು ಟೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿರೋದ್ರಿಂದನೇ ಇದು ಪರ್ಫೆಕ್ಟಾಗಿ ಟೇಸ್ಟ್ ಬಂದಿದ್ದು ಅಂತ ಅನಿಸುತ್ತೆ ನನಗೆ. ಸೊ ಇದನ್ನು ಪ್ರಿಪೇರ್ ಮಾಡಾದಮೇಲೆ ಗೊತ್ತಾಯಿತು ನನಗೆ. ಇದಾದ ನಂತರ ನಾನು ಏನು ಚಪಾತಿ ಹಿಟ್ಟನ್ನ ಮಿದ್ದಿ ಇಟ್ಕೊಂಡಿದ್ದೆ ಆ ಚಪಾತಿ ಹಿಟ್ಟಲ್ಲಿ ಚಪಾತಿ ಥರ ಹರಡ್ಬಿಟ್ಟು ಅದನ್ನು ಎರಡು ಸೈಡು ನಾರ್ಮಲಾಗಿ ನೀವು ಚಪಾತಿ ಹೇಗೆ ಬೇಯಿಸ್ತೀರಾ ಆ ಥರ ಮಾಡ್ಕೋಬೋದು. ಆ್ಯಕ್ಚುಲಿ ಈ ಒಂದು ಚಪಾತಿನ ನಾನು ಗೋಧಿ ಹಿಟ್ಟಲ್ಲಿ ಮಾಡಿದ್ದೀನಿ. ಕೆಲವರು ಈ ಥರ ರೋಲ್ ಮಾಡಬೇಕಾದ್ರೆ ಮೈದಾನ ಯೂಸ್ ಮಾಡ್ತಾರೆ. ಬಟ್ ನಾನು ಹೆಲ್ತಿಗೆ ಒಳ್ಳೆಯದಲ್ಲ ಅನ್ನೋ ಒಂದು ಕಾರಣದಿಂದ ಇಲ್ಲಿ ಮೈದಾನ ಯೂಸ್ ಮಾಡಿಲ್ಲ. ಬಟ್ ಅದರಲ್ಲಿ ಮಾಡಿದ್ರೆ ಪರ್ಫೆಕ್ಟಾಗಿ ನಾವು ಹೇಗೆ ಹೊರಗೆಲ್ಲ ತಿಂತೀವಿ ನೋಡ್ತೀವಿ ಅದೇ ರೀತಿ ಕಾಣಿಸುತ್ತೆ. ಬಟ್ ಇದು ಸ್ವಲ್ಪ ರಫ್ ಆಗಿಯೇ ಬರುತ್ತೆ. ಅಂದರೆ ಮೈದಾ ಅಷ್ಟು ಸಾಫ್ಟಾಗಿ ಬೆಂಡಾಗೋದು ಆ ರೀತಿ ಆಗೋದಿಲ್ಲ. ಸ್ವಲ್ಪ ಚಪಾತಿ ಹೇಗಿರುತ್ತೆ ಆ ರೀತಿ ಇರುತ್ತೆ. ಬಟ್ ಆದ್ರೂ ಬೆಸ್ಟ್ ಆಗಿರುತ್ತಲ್ವ. ಸೊ ಅದಕ್ಕೋಸ್ಕರ ನಾನು ಈ ರೀತಿ ಮಾಡಿಕೊಂಡೆ. ಎರಡು ರೀತಿಯಲ್ಲೂ ಅಂದರೆ ಎರಡು ಸೈಡಿನಲ್ಲೂ ಆಯಿಲ್ ಅಪ್ಲೈ ಮಾಡಿಕೊಂಡು ಬೇಯಿಸ್ಕೊಳ್ಳಿ ಚೆನ್ನಾಗಿ. ಸೊ ಇದಾದ ನಂತರ ನಾನು ಇವಾಗ ಒಂದು ಏನು ಮಾಡ್ಕೊಂಡಿದ್ದೆ ಪನ್ನೀರ್ದು ಆ ಒಂದು ಏನೋ ಒಂದು ಪನ್ನೀರ್ದು ಅದನ್ನು ಈ ಒಂದು ಚಪಾತಿಗೆ ಹಾಕ್ಬಿಟ್ಟು ಇವಾಗ ರೋಲ್ ಮಾಡ್ತಾಯಿದ್ದೀನಿ. ಮತ್ತು ಇದಕ್ಕೆ ಏನೇನು ಯೂಸ್ ಮಾಡ್ಬೋದ್ರೆ ಕೆಲವು ಸಾಸ್ಗಳನ್ನೆಲ್ಲ ಯೂಸ್ ಮಾಡ್ತಾರೆ. ಟೊಮೊಟೊ ಕೆಚಪ್ ಆಗಿರ್ಬೋದು ಅಥವಾ ಸೋಯಾ ಆಗಿರ್ಬೋದು ಮಾಡಬೇಕಾದ್ರೆ ಆಗಿರ್ಬೋದು. ಮತ್ತು ಇಲ್ಲಿಗೆ ಟೊಮೊಟೊ ಸಾಸ್ ಎಲ್ಲ ಯೂಸ್ ಮಾಡ್ತಾರೆ ಅಥವಾ ಎಕ್ಸ್ಟ್ರಾ ಬೇರೆ ಏನಾದ್ರೂ ಆ್ಯಡ್ ಮಾಡ್ತಾರೆ ಅದಕ್ಕೆ ಡಿಪ್ ಮಾಡಿ ತಿನ್ನೋ ಥರ. ಬಟ್ ನಾನಿಲ್ಲಿ ಆ ಥರ ಯಾವುದೂ ಮಾಡಿಲ್ಲ. ಸೊ ಕೆಮಿಕಲ್ ಫ್ರೀ ಆಗಿರಲಿ ಅಂತ ಅಂದ್ಬಿಟ್ಟು ಆ ಥರ ಮಾಡಿದ್ದೀನಿ. ಟೊಮೊಟೊ ಸಾಸ್ ಇದೆಲ್ಲ ಮನೇಲಿ ಮಾಡಿಟ್ಕೊಂಡಿದ್ರೆ ಖಂಡಿತವಾಗ್ಲೂ ಆ್ಯಡ್ ಮಾಡ್ಕೊಳ್ಳಿ. ಸೊ ಹೊರಗಡೆದು ಒಳ್ಳೆಯದಲ್ಲ ಅಂತ ಅನ್ನೋ ಒಂದು ಕಾರಣದಿಂದ ನಾನು ಈ ರೀತಿ ಮಾಡ್ತಾಯಿದ್ದೀನಿ. ಬಟ್ ಏನೇ ಆದ್ರೂ ನೀವು ಒಮ್ಮೆ ಟ್ರೈ ಮಾಡಿ. ಇದು ಡೆಫಿನೆಟ್ಲಿ ನಿಮ್ಗೆ ಮಾಡಾದ್ಮೇಲೆ ಅನಿಸುತ್ತೆ ಇಷ್ಟು ಟೇಸ್ಟಾಗಿರುತ್ತಾ ಅಂತ. ಸೊ ಅಷ್ಟು ಟೇಸ್ಟಾಗಿತ್ತು ಇದು. ಏನು ಸಾಸ್ ಮತ್ತು ಬೇರೆ ಎಲ್ಲ ಆ್ಯಡ್ ಮಾಡ್ತಾರಲ್ಲ ಅದೆಲ್ಲದನ್ನು ಆ್ಯಡ್ ಮಾಡೋದಕ್ಕಾಗ ಏನು ಬೇಕಾಗಿರಲಿಲ್ಲ. ಟೇಸ್ಟ್ ಪೌಡ್ರು ಅದು ಇದು ಎಲ್ಲ. ಸೊ ಇದಾದ ನಂತರ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಅಷ್ಟೇ. ಇದಾದ ನಂತರ ನೀವು ಸ್ವಲ್ಪ ನಿಮಗೆ ಬೇಕು ಅಂತ ಹೇಳಿದ್ರೆ ಪೆಪ್ಪರ್ ಪೌಡರ್ನ ನೀವು ಹಾಕ್ಕೋಬೋದು. ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ನಾನಿಲ್ಲಿ. ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಾರಣದಿಂದ ಬೇಕಂದರೆ ಪೆಪ್ಪರ್ ಪೌಡರ್ ಹಾಕಿ. ಇದಾದ ನಂತರ
ಚೆನ್ನಾಗಿ ಅಂದರೆ ರೋಲಿಂಗ್ ಮಾಡೋದು ತುಂಬಾ ಇಂಪಾರ್ಟೆಂಟು. ಸೊ ತುಂಬ ಚೆನ್ನಾಗಿ ನಿಮಗೆ ಯಾವ ಶೇಪ್ ಬೇಕು, ಯಾವ ರೀತಿ ಬೇಕು, ಮತ್ತು ಚಪಾತಿ ಎಷ್ಟು ಸೈಜ್ ಇದೆ ಅದನ್ನು ನೋಡಿಕೊಂಡು ಆ ರೀತಿ ರೋಲ್ ಮಾಡ್ಕೊಳ್ಳಿ. ಸೊ ಇದಾದ ನಂತರ ಕಟ್ ಮಾಡಿದ್ರೆ ಈ ಒಂದು ಏನು ಪನ್ನೀರ್ ರೋಲು ತುಂಬಾ ಚೆನ್ನಾಗಾಗುತ್ತೆ. ತುಂಬ ಚೆನ್ನಾಗಿ ಕೂಡ ಆಗಿತ್ತು. ಸೊ ನನಗೂ ಅನ್ನಿಸ್ತು ಮಾಡಾದಮೇಲೆ ತುಂಬಾ ಚೆನ್ನಾಗಿತ್ತು ಅಂತ. ಫೈನಲಾಗಿ ಈ ಥರ ಲುಕ್ ಬಂದಿದೆ. ಆ್ಯಂಡ್ ಫ್ರೆಂಡ್ಸ್, ಇದಾದ ನಂತರ ನಾನು ತುಂಬ ನಿಮ್ಮೆಲ್ಲರಿಗೂ ಕೂಡ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ನಾರ್ಮಲಾಗಿ ನಾನೊಂದು ಪ್ರೋಟೀನ್ ಪೌಡರ್ನ ಪ್ರಿಪೇರ್ ಮಾಡಿದ್ದೆ. ಆ್ಯಕ್ಚುಲಿ ನಾನು ಇದು ನನ್ನ ಮಗನಿಗೋಸ್ಕರ ಪ್ರಿಪೇರ್ ಮಾಡ್ಕೊಂಡಿದ್ದು, ಬಟ್ ನಾವು ಕೂಡ ಇದನ್ನು ಯೂಸ್ ಮಾಡ್ತಾಯಿದ್ವಿ. ತುಂಬಾ ಹೆಲ್ತಿಯಾಗಿರುವಂಥ ಪ್ರೋಟೀನ್ ಪೌಡರು. ಸೊ ಇವಾಗೆಲ್ಲ ಕ್ಯಾಲ್ಶಿಯಮ್ಗೆ ಮತ್ತು ಬೋನ್ಸ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಇದೆಲ್ಲದಕ್ಕೂ ಮತ್ತು ನಮ್ಮ ಆರೋಗ್ಯಕ್ಕೂ ಅಷ್ಟೇ ಬೇಕಲ್ವ. ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ಪ್ರೋಟೀನ್ ಪೌಡರ್ ಹಾಕಿ ನಾನಿಲ್ಲಿ ಆರ್ಗ್ಯಾನಿಕ್ ಜಾಗರಿ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ. ಅಥವಾ ನಾರ್ಮಲ್ ಬೆಲ್ಲ ಇರುತ್ತಲ್ಲ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೊ ಇದಾದ ನಂತರ ಹಾಲನ್ನು ಹಾಕಿಬಿಟ್ಟು ಹೀಗೆ ನಾನು ಯಾವಾಗಲೂ ಈ ಥರ ಪ್ರೋಟೀನ್ ಪೌಡರ್ ಇದೊಂದು ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಹಾಲನ್ನ ನಾನು ಪ್ರಿಪೇರ್ ಮಾಡಿಕೊಡ್ತೀನಿ. ಸಮ್ಟೈಮ್ಸ್ ನಾವು ಕೂಡ ಇದನ್ನು ಕುಡಿತಾ ಹೋಗ್ತೀವಿ. ಹಾಲು ಕುಡಿಬೇಕು ಅಂತ ಅನ್ನಿಸ್ದಾಗ ತುಂಬಾ ಒಳ್ಳೆಯದು ಇದು. ಸೊ ಈ ರೀತಿಯಾಗಿದೆ, ತುಂಬಾ ಚೆನ್ನಾಗಿದೆ. ಮತ್ತು ಇದು ಹೇಳಬೇಕಂದ್ರೆ ನಾನು ಒಂದು 35 ಪದಾರ್ಥಗಳನ್ನ ಹಾಕಿ ನಾನು ಪ್ರಿಪೇರ್ ಮಾಡಿರೋದು. ನಾನೇ ಮಾಡ್ಕೊಂಡಿದ್ದೀನಿ. ಗೂಗಲಲ್ಲೂ ಕೂಡ ಸರ್ಚ್ ಮಾಡಿದ್ದೆ ಈ ಥರ ಪ್ರೋಟೀನ್ ಪೌಡರ್ ಮಾಡೋದಕ್ಕೆ ಯಾವ್ಯಾವ ಕಾಳುಗಳನ್ನ, ಯಾವ್ಯಾವ ಪದಾರ್ಥ, ಯಾವ್ಯಾವ ಡ್ರೈ ಫ್ರೂಟ್ಸು ಏನೇನಿದೆ, ಯಾವುದೆಲ್ಲ ನಮ್ಮ ಬಾಡಿಗೆ ಬೇಕು, ನಮಗೆ ಬೇಕು ಅಂಥ ಪದಾರ್ಥಗಳು, ನಮಗೆ ಯೂಸ್ ಆಗುತ್ತೆ ಅಂತ ಪದಾರ್ಥಗಳನ್ನ ನಾನು ಸರ್ಚ್ ಮಾಡಿ ಚಿಯಾ ಸೀಡ್ಸ್ ಆಗಿರ್ಬೋದು, ಎಲ್ಲದನ್ನು ಫ್ಲ್ಯಾಕ್ಸ್ ಸೀಡ್ಸ್ ಆಗಿರ್ಬೋದು, 35 ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿ ಪ್ರಿಪೇರ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಯಾವ ಶಾಪಲ್ಲೂ ಕೂಡ ನಮಗೆ ಹೋದ್ರೂ ಇದು ಸಿಗೋದಿಲ್ಲ. ಸೊ ಈ ರೀತಿ ನೀವು ಮನೆಯಲ್ಲೇ ಸರ್ಚ್ ಮಾಡಿಟ್ಕೊಂಡ್ರೆ ಒಮ್ಮೆ ನಾನೇನು ಮಾಡಿದ್ದೀನಿ ಅಂದರೆ ಈ ಥರ ಮಾಡಿಟ್ಕೊಂಡು ಫ್ರೆಶ್ಶಾಗಿ ಅವಾಗವಾಗ ನನಗೆ ಆ ಬಾಕ್ಸಲ್ಲಿ ಒಂದು ಪೌಡರ್ ಹಾಕಿ ಇಟ್ಕೊಂಡಿದ್ದೀನಿ. ಆ ಪೌಡರ್ ಏನಾದ್ರೂ ಖಾಲಿ ಆಯಿತು ಅಂತ ಅಂದಾಗ ಈ ಒಂದು ಒಂದು ಬಾಕ್ಸಿಗೆ ಈ ರೀತಿ ಎಲ್ಲ ಕಾಳುಗಳನ್ನ ಹುರಿದ್ಬಿಟ್ಟು ಬಿಸಿಲಲ್ಲಿ ಒಣಗಿಸಿ ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೇಕು ಅಂದಾಗ ಮಾತ್ರ ನಾನು ಪೌಡರ್ ಮಾಡಿ ಇಟ್ಕೊತೀನಿ. ಇದೆಲ್ಲದನ್ನು ಅಷ್ಟೇ ನಾನು ಪೌಡರ್ ಮಾಡಿ ಇಡೋದಿಲ್ಲ. ಸೊ ಅಷ್ಟೊಂದು ಫ್ಲೇವರ್ ಇರೋದಿಲ್ಲ. ಪೌಡರ್ ಮಾಡಿದ್ರೆ ಅದರಲ್ಲಿ ಇರೋವಂಥದ್ದು ಎಲ್ಲದನ್ನು ಹೋಗುತ್ತೆ, ಬೇಗ ಹಾಳಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಈ ರೀತಿ ಬೇಕಾದಾಗ ಪೌಡರ್ ಮಾಡ್ಕೊತೀನಿ. ಇದನ್ನು ಅಷ್ಟೇ ತುಂಬ ಚೆನ್ನಾಗಿ ಹುರಿದು ಒಣಗಿಸಿ ಎಲ್ಲ ಥರ ಕ್ಲೀನ್ ಮಾಡಿಕೊಂಡು ರೆಡಿ ಮಾಡಿರೋದು. ಸೊ ಈ ರೀತಿ ನೀವು ಏನಾದ್ರೂ ಮಾಡ್ಕೋಬೇಕು ಮನೆಯಲ್ಲಿ ಅಂತ ಅಂದರೆ ಹೊರಗಡೆ 4-5 ಥರ ಹಾಕಿರ್ಬೋದು ಅಷ್ಟೇ. ಜಾಸ್ತಿ ಅಂದರೆ ಕಾಳುಗಳನ್ನ ಮತ್ತೇನಾದ್ರೂ. ಬಟ್ ಇಷ್ಟು ಒಂದು ಹೆಲ್ತಿಯಾಗಿರೋದು ಮತ್ತು ಕೆಮಿಕಲ್ ಫ್ರೀ ಇರೋದು ಈ ಥರ ಇದು ನಮಗೆ ಹೊರಗಡೆಗಿಂತ ಮನೆಯಲ್ಲೇ ನಾವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ತರೋದು ಅಷ್ಟು ಚೆನ್ನಾಗಿರೋದಿಲ್ಲ. ಜಾಸ್ತಿ ಪದಾರ್ಥಗಳನ್ನು ಕೂಡ ಅವರು ಹಾಕಿರೋದಿಲ್ಲ. ಎಷ್ಟು ಬೇಕೋ ಅಷ್ಟು ಹಾಕಿರ್ತಾರೆ. ಈ ಥರ ನಾವು ತಂದು ಮಾಡಿಕೊಂಡ್ರೆ ಕಡಿಮೆನೂ ಕೂಡ ಖರ್ಚಾಗುತ್ತೆ. ಮತ್ತು ಎಲ್ಲರೂ ಮನೆಯಲ್ಲಿಯೂ ಇದನ್ನು ಯೂಸ್ ಮಾಡ್ತಾ ಹೋಗ್ಬೋದು. ಜಾಸ್ತಿ ನಮಗೆ ಐಟಮ್ಸ್ಗಳು ಕಡಿಮೆ ಪದಾರ್ಥಕ್ಕೆ ಸಿಕ್ದಂಗೆ ಆಗುತ್ತೆ. ಇವಾಗ ಕೆಲವೊಬ್ಬರು ಹೊರಗಡೆ ತರ್ತೀರಾ ಅಂದರೆ ಕಡಿಮೆ ಇರುತ್ತೆ, ಅಷ್ಟೊಂದು ದುಡ್ಡು ಕೊಟ್ಟು ತರಬೇಕಾಗುತ್ತೆ. ಒಮ್ಮೆ ಈ ಥರ ಪೌಡರ್ ಮಾಡಿ ನಾವು ಇಟ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಕೆಲವು ಸತಿ ಹಂಗೆ ಮಿಸ್ ಆಗ್ತಾ ಇರುತ್ತೆ ಮಾತಾಡ್ತಿರೋದು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಮತ್ತು ನಾನಿಲ್ಲಿ ಮಾರ್ಕೆಟಿಂದ ಸೋರೆಕಾಯಿನ ತೊಗೊಂಬಂದಿದ್ದೆ. ಸೊ ಇದರಿಂದ ಒಂದು ಡ್ರಿಂಕ್ನ ಮಾಡ್ಕೊಳ್ಳೋಣ, ಒಂದು ಜ್ಯೂಸನ್ನ ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ಹೆಲ್ತ್ಗೂ ಅಷ್ಟೇ ಚೆನ್ನಾಗಿರುತ್ತೆ. ಮತ್ತು ಇದನ್ನು ನಾವು ಡ್ರಿಂಕ್ ಮಾಡೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ನಮಗೆ. ಸೊ ಇದರಲ್ಲಿ ನಾನು ಇವತ್ತು ಸಾಂಬಾರು ಕೂಡ ಅಂದರೆ ಮಜ್ಜಿಗೆ ಹುಳಿನ ಮಾಡಿ ತೋರಿಸ್ತಾ ಇದ್ದೀನಿ, ಮೊಸರನ್ನ ಯೂಸ್ ಮಾಡಿಕೊಂಡು. ಅದಕ್ಕೆ ಕೇವಲ 6 ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಹೆಂಗೆ ಮಾಡೋದು ಅಂತ ಕೂಡ ತೋರಿಸಿದ್ದೀನಿ. ಸೊ ನೋಡೋಣ ಬನ್ನಿ. ಇವಾಗ ನಾನು ಇಲ್ಲಿ ಜ್ಯೂಸ್ ಮಾಡೋದಕ್ಕೋಸ್ಕರ ಈ ಮೇಲ್ಗಡೆ ಸಿಪ್ಪೆ ಏನಿರುತ್ತೆ ಇದೆಲ್ಲದನ್ನು ತೆಗಿತಾ ಇದ್ದೀನಿ. ಮತ್ತು ಬೀಜಗಳನ್ನು ಅಷ್ಟೇ ತೆಗಿಬೇಕಾಗುತ್ತೆ. ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಹೋಗಿ ತುಂಬಾ ಚೆನ್ನಾಗಾಗುತ್ತೆ. ಇದನ್ನು ನಾವು ಕುಡಿಯೋದ್ರಿಂದ ತುಂಬಾ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಮತ್ತು ನಮಗೆ BP ಏನಿರುತ್ತೆ, ಬ್ಲಡ್ ಪ್ರೆಷರು, ಇದು ತುಂಬ ಚೆನ್ನಾಗಿ ಬ್ಯಾಲೆನ್ಸ್ ಕೂಡ ಆಗುತ್ತೆ. ಇದಕ್ಕೆ ನಾನು ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ. ಅಂದರೆ 1 ಕಪ್ ಜ್ಯೂಸ್ಗೆ ನೀವು ಒಂದೇ ಒಂದು ಚಿಟಿಕೆ ಸಾಲ್ಟ್ ಯೂಸ್ ಮಾಡ್ತಾಯಿದ್ದೀನಿ. ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಬೇಡ ಅನ್ನೋರು. ಬಟ್ ಇನ್ ಕೇಸ್ ಬೇಕು ಅಂತ ಅನ್ನೋರು ಕುಡಿಬೋದು. ಸ್ವಲ್ಪ ಶುಂಠಿನ ಹಾಕ್ಕೊತಾ ಇದ್ದೀನಿ. ಸೊ ಇದು ಕೂಡ ಆಪ್ಷನಲ್, ಬಟ್ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಡೈಜೆಷನ್ಗೆ ಸಿಕ್ಕಾಪಟ್ಟೆ ಹೆಲ್ಪ್ ಆಗುತ್ತೆ. ಒಳ್ಳೆ ಕ್ಯಾಲ್ಶಿಯಮ್ ಇರುತ್ತೆ.
ಸೊ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಆಗಬೇಕಂದ್ರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ. ಒಟ್ಟಾರೆ ಹೇಳೋದಂದರೆ ತುಂಬಾ ಬೆನಿಫಿಟ್ಸ್ ಇದೆ ಈ ಒಂದು ಸೋರೆಕಾಯಿ ಜ್ಯೂಸನ್ನ ಕುಡಿಯೋದ್ರಿಂದ. ನನಗಂತೂ ತುಂಬಾ ಇಷ್ಟ. ಬಟ್ ಕೆಲವರಿಗೆ ನಮ್ಮನೆಯಲ್ಲೂ ಅಷ್ಟೇ ಎಲ್ಲರೂ ಇದನ್ನು ಕುಡಿಯೋದಿಲ್ಲ. ಯಾಕೆ ಅಂದರೆ ಬೇಡ ಬೇಡ ಅಂತಿರ್ತಾರೆ. ಎಸ್ಪೆಷಲಿ ನನ್ನ ಹಸ್ಬೆಂಡು ಅಷ್ಟೇ. ಬಟ್ ಫೋರ್ಸ್ ಮಾಡಿ ತಗೋಬೇಕು ಅಂತ ಹೇಳಿಬಿಟ್ಟೆ ನಾನು ಇದನ್ನು ಕೊಡ್ತೀನಿ. ಸೊ ನನಗೆ ಸ್ವಲ್ಪ ಹೆಲ್ತ್ ಕಾನ್ಷಿಯಸ್ ಜಾಸ್ತಿ. ಈ ಥರ ಎಲ್ಲ ಮಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಬಟ್ ಎಷ್ಟೇ ಮಾಡೋಕ್ಕೋದ್ರೂ ಕೆಲವು ಸತಿ ಹೆಲ್ತು ಕೆಲವೊಮ್ಮೆ ಹಾಳಾಗೇ ಹೋಗಿರುತ್ತೆ ಇಷ್ಟೆಲ್ಲ ಮಾಡಿಕೊಂಡ್ರೂ ಕೂಡ. ಬಟ್ ಅಂದ್ರೂ ಮಾಡೋದೊಂದು ಅಭ್ಯಾಸ ಇದೆ. ಸರಿ ಹೋಗಲಿ ಏನಾದರೂ ಆಗಲಿ ಅದನ್ನು ನಾವು ಮಾಡೇ ಮಾಡ್ತೀವಿ. ಸೊ ಕೆಲವರಿಗೆ ಈ ಥರ ಅಷ್ಟೊಂದು ಇರೋದಿಲ್ಲ, ಕೆಲವೊಂದನ್ನ ಕೇರ್ಲೆಸ್ ಮಾಡ್ತಾ ಇರ್ತಾರೆ. ಸೊ ಹೆಂಗಿದ್ರೂ ಒಂಥರ ಅಂದರೆ ಏನೋ ಮಾಡಬೇಕಲ್ವ, ತಿನ್ನಬೇಕಲ್ವ. ಸೊ ಹೆಲ್ತಿಯಾಗಿರ್ಬೇಕಂದ್ರೆ ಇದೆಲ್ಲ ಮಾಡಬೇಕು. ಇವಾಗ ಈ ಒಂದು ಜ್ಯೂಸನ್ನ ಸರ್ವಿಂಗ್ ಮಾಡ್ತಾಯಿದ್ದೀನಿ. ನೀವು ಇದನ್ನು ಮಾಡಬೇಕಾದ್ರೆ ಅದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ, ಜಾಸ್ತಿ ಸ್ವಲ್ಪ ಜ್ಯೂಸಿ ಟೈಪ್ ಬೇಕು ಅಂತ ಹೇಳಿದ್ರೆ. ಸೊ ಇದನ್ನು ಹೇಳಬೇಕಂದ್ರೆ ತುಂಬಾ ಒಳ್ಳೆಯದು. ಸೊ ನಾನು ಅಟ್ಲೀಸ್ಟ್ ವಾರದಲ್ಲಿ 3-4 ಬಾರಿನಾದ್ರೂ ಮಾಡ್ಕೊಂಡು ಕುಡಿತೀನಿ. ಸೊ ಫ್ರೆಶ್ ಆಗಿ ತಂದಾಗಂತೂ ವೆಜಿಟೇಬಲ್ನ ಮಿಸ್ ಮಾಡೋದಿಲ್ಲ. ತೊಗೊಂಬಂದಿಲ್ಲ ಅಂದಾಗ ಆ ಟೈಮಲ್ಲಿ ಸ್ಕಿಪ್ ಆಗೇ ಆಗುತ್ತೆ. ಸೊ ಏನೇ ಆಗಲಿ ಫ್ರೆಶ್ ಆಗಿ ತೊಗೊಂಬಂದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಮಜ್ಜಿಗೆ ಹುಳಿ ಕೂಡ ಮಾಡ್ತಾ ತೋರಿಸ್ತಾ ಇದ್ದೀನಿ. ಈ ಒಂದು ಸೋರೆಕಾಯಿ ಏನಿದೆ ಅದ್ರ ಸಿಪ್ಪೆ ಎಲ್ಲ ತೊಗೊಂಡ್ಬಿಟ್ಟು ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಆ ಒಂದು ಕುಕ್ಕರ್ಗೆ ಇದೆಲ್ಲದನ್ನು ಹಾಕಿಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಮತ್ತು ಎಷ್ಟು ಬೇಯೋದಕ್ಕೆ ನೀರು ಬೇಕೋ ಅಷ್ಟು ನೀರನ್ನ ನೀವು ಹಾಕ್ಕೋಬೇಕಾಗುತ್ತೆ. ಸೊ ಇದು ತುಂಬಾ ಚೆನ್ನಾಗಿರುತ್ತೆ. ಈ ಬೇಸಿಗೆಗಂತೂ ತುಂಬಾ ಮಾಡಿಸಿರೋದು. ಮಧ್ಯಾಹ್ನ ಟೈಮ್ ಅಂತೂ ಮುದ್ದೆ ಜೊತೆಗೆ ಮಾಡ್ಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಬೇಸಿಗೆನಲ್ಲಿ ಬೆಳಿಗ್ಗೆನೇ ಬಿಸಿಲು ಜಾಸ್ತಿ ಇರೋದ್ರಿಂದ ಮಾರ್ನಿಂಗ್ ಕೂಡ ಅಷ್ಟೇ, ನಾವು ಮಾರ್ನಿಂಗೇ ಮುದ್ದೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಿಶಿನ ಹಾಕಿ ಈ ಒಂದು ನೀರು ಎಷ್ಟು ಬೇಕೋ ಅದನ್ನು ಹಾಕಿ ನಾನು ಬೇಯೋದಕ್ಕೆ ಇಡ್ತಾಯಿದ್ದೀನಿ. ಕೆಲವೊಮ್ಮೆ ನಾನು ಏನು ಮಾಡ್ತೀನಿ ಅಂದರೆ ಹಂಗೇ ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಇನ್ ಕೇಸ್ ನಾವು ಯಾವಾಗಲೂ ಲಿಡ್ ಕ್ಲೋಸ್ ಮಾಡಬೇಕಾದ್ರೆ ಈ ಥರ ಚೆಕ್ ಮಾಡಬೇಕಾಗುತ್ತೆ, ಏನಾದರೂ ಬ್ಲಾಕ್ ಆಗಿರುತ್ತಾ ಅಂತ. ಅಥವಾ ಒಂದು ಸ್ಟಿಕ್ಕು ಯೂಸ್ ಮಾಡಿಕೊಂಡು ಅದನ್ನು ರಿಮೂವ್ ಮಾಡಿಕೊಂಡು ಲಿಡ್ನ ಕ್ಲೋಸ್ ಮಾಡಿದ್ರೆ ಬೆಸ್ಟು, ಸೇಫ್ಟಿ ಕೂಡ ಇರುತ್ತೆ. ಇದಾದ ನಂತರ ಈ ಮಜ್ಜಿಗೆ ಹುಳಿ ಮಾಡೋದಕ್ಕೆ ಒಂದು ಒಗ್ಗರಣೆನ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಎಣ್ಣೆ, ಸಾಸಿವೆ, ಮೆಣಸಿನ್ಕಾಯಿ, ಕರಿಬೇವು ಇದನ್ನು ಅಷ್ಟೇ ಒಗ್ಗರಣೆ ಮಾಡಿ ನೀವು ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ನಾನಿಲ್ಲಿ ಇದನ್ನು ಒಂದು ಮಸಾಲೆನೂ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ. ಇವಾಗ ಒಂದು ಮಸಾಲೆನ ಏನು ಪ್ರಿಪೇರ್ ಮಾಡಿದ್ದೆ ಅದಕ್ಕೆ 6 ಪದಾರ್ಥಗಳನ್ನ ಯೂಸ್ ಮಾಡಿದ್ದೀನಿ. ಸೊ ಈ ಒಂದು ನೋಡ್ತಾ ಇದ್ದೀರಲ್ಲ ಮಸಾಲೆಗೆ ನಾನು ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ, ಜೀರಿಗೆ, ಸ್ವಲ್ಪ ಅರಿಶಿನ ಹಾಕ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕಿ ಇಷ್ಟನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ಪಾತ್ರೆಗೆ, ಈ ಥರ ಯಾವ್ದಾದ್ರು ಪಾತ್ರೆಗಾಗಿರ್ಬೋದು, ನಾನಿಲ್ಲಿ ಮಡಿಕೆನೂ ಯೂಸ್ ಮಾಡಿ ಮಡಿಕೆಗೆ ಹಾಕ್ತಾಯಿದ್ದೀನಿ. ಆ್ಯಕ್ಚುಲಿ ನಾನು ಎಲ್ಲ ಇಂಗ್ರೀಡಿಯೆಂಟ್ಸು ಜಾರಿಗೆ ಹಾಕಿದ್ದು ವೀಡಿಯೋನ ನಾನು ಮಾಡಿಕೊಂಡೇ ಇರಲಿಲ್ಲ. ವೀಡಿಯೋ ಆಗ್ತಾಯಿದೆ ಅಂದ್ಕೊಂಡಿದ್ದೆ, ಅನ್ಫಾರ್ಚುನೇಟ್ಲಿ ಅದು ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಅದನ್ನು ನಿಮಗೆ ತೋರ್ಸೋದಕ್ಕಾಗಲಿಲ್ಲ. ಸೊ ಈ ಒಂದು ಪದಾರ್ಥ ಏನು ಮಿಕ್ಸಿ ಮಾಡ್ಕೊಂಡಿದ್ವಿ ಇದು ಹಾಕಾದ್ಮೇಲೆ ಅದಕ್ಕೆ ಒಗ್ಗರಣೆನ ಹಾಕಿ, ಸೊ ಇದು ಹೀಗೆ ಇರಲಿ. ಯಾಕೆ ಅಂತ ಹೇಳಿದ್ರೆ ನಾನು ಏನು ಬೇಯಿಸ್ಕೊತಾ ಇದ್ದೀನಿ ಆ ಒಂದು ಸೋರೆಕಾಯಿ ತಣ್ಣಗಾದ್ಮೇಲೆ ನಾವು ಈ ಒಂದು ಖಾರಕ್ಕೆ ಏನು ರುಬ್ಕೊಂಡಿದ್ವಿ ಮಸಾಲೆ ಅದಕ್ಕೆ ಆ್ಯಡ್ ಮಾಡಬೇಕಾಗುತ್ತೆ. ಬಿಸಿನಲ್ಲೇ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿರೋದಿಲ್ಲ ಮಜ್ಜಿಗೆ ಹುಳಿ. ಸೊ ಇಲ್ಲಿ ನೀರನ್ನ ಹಾಕಬೇಕಾದ್ರೂ ನೀವು ಕಡಿಮೆ ಹಾಕ್ಕೋಬೇಕು, ಜಾರಲ್ಲಿರೋವಂಥ ನೀರೆಲ್ಲ ಹಾಕ್ಕೊತೀವಲ್ಲ ಆವಾಗ. ಯಾಕೆಂದರೆ ಈ ಸೋರೆಕಾಯಿ ಬೇಯಿಸಿರೋದ್ರಲ್ಲಿ ಆಲ್ರೆಡಿ ಜಾಸ್ತಿ ನೀರಿರುತ್ತೆ. ಸೊ ತುಂಬ ತೆಳುವಾದರೆ ಟೇಸ್ಟನ್ನೇ ಒಟ್ಟಾರೆ ಚೆನ್ನಾಗಿರೋದಿಲ್ಲ. ಅಷ್ಟರೊಳಗಡೆ ತಣ್ಣಗಾಗೋಷ್ಟರೊಳಗಡೆ ನಾನಿಲ್ಲಿ ಮುದ್ದೆ ಪ್ರಿಪೇರ್ ಮಾಡ್ಕೊಂಬಿಡೋಣ, ಮುದ್ದೆ ಮಾಡೋಣ ಅಂತ ಅಂದ್ಬಿಟ್ಟು ಮುದ್ದೆನ ಮಾಡ್ಕೊತಾ ಇದ್ದೆ. ಅಷ್ಟೊತ್ತಿಗೆ ಅದು ತಣ್ಣಗಾಗಿರುತ್ತೆ. ಅದಾದಮೇಲೆ ನಾವು ಅದನ್ನು ಸೋರೆಕಾಯಿನ ಒಂದು ಖಾರಕ್ಕೆ ಆ್ಯಡ್ ಮಾಡ್ಕೋಬೋದು. ಸೊ ಮುದ್ದೆನ ನಾನು ಈ ರೀತಿ ಮಾಡೋದು. ಕೆಲವೊಮ್ಮೆ ಒಂದೊಂದು ಸಲ ಒಂದೊಂದು ರೀತಿ ಮಾಡ್ತೀನಿ. ಜಾಸ್ತಿ ಜನ ಇದ್ದಾಗಲೇ ಒಂಥರ ಮಾಡ್ತೀನಿ, ಇಬ್ಬರೇ ಇದ್ದಾಗಲೇ ಒಂಥರ ಮಾಡ್ತೀನಿ. ಸೊ ನೀವೇನಾದ್ರೂ ಈ ರೀತಿ ಮಾಡ್ತೀರಾ ಡಿಫ್ರೆಂಟಾಗಿ. ಬಟ್ ಬೆಸ್ಟ್ ಅಂದರೆ ನಾನು ಇವಾಗ ಮಾಡ್ತಿದ್ದೀನಲ್ಲ ಈ ರೀತಿ ಮಾಡಿದ್ರೆ ಹೊಸ್ದಾಗಿ ಯಾರೆಲ್ಲ ಅಂದರೆ ಫಸ್ಟ್ ಟೈಮ್, ಸೆಕೆಂಡ್ ಟೈಮ್ ಅಥವಾ ಮಾಡ್ತಿದ್ರೂ ಚೆನ್ನಾಗಿ ಬರೋದಿಲ್ಲ, ತೆಳುಗಿರೋದಿಲ್ಲ, ಸಾಫ್ಟಾಗಿರಲ್ಲ, ಗಂಟಿರೋಲ್ಲ ಅಂತ ಗಂಟು ಬರ್ತಾ ಇರುತ್ತೆ ಅಂತ ಈ ಥರದವರು ಈ ಥರ ಒಂದು ಟಿಪ್ಸ್ನ ಫಾಲೋ ಮಾಡಿದ್ರೆ ಮುದ್ದೆ ಸಿಕ್ಕಾಬಿಟ್ಟು ಚೆನ್ನಾಗಿರುತ್ತೆ. ಸೊ ನನಗೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ವೀಡಿಯೋದಲ್ಲಿ ಯಾವ ರೀತಿ ಫಸ್ಟ್ ಟೈಮಲ್ಲೇ ಬೆಸ್ಟಾಗಿ ಮುದ್ದೆ ಮಾಡೋದಂತ ಖಂಡಿತವಾಗ್ಲೂ ನಾನು ತೋರಿಸ್ತೀನಿ. ಯಾವುದೇ ಕಾರಣಕ್ಕೂ ಫೇಲ್ಯೂರ್ ಕೂಡ ಆಗೋದೇ ಇಲ್ಲ. ಈ ಮುದ್ದೆ ಅಷ್ಟು ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಶೇರ್ ಮಾಡ್ತೀನಿ. ಸೊ ಇವಾಗ ಮುದ್ದೆನ ಮಾಡಿಕೊಂಡೆ, ಆ ಮುದ್ದೆನ ಕಟ್ಕೊತಾ ಇದ್ದೀನಿ. ಈ ಒಂದು ಮುದ್ದೆ ಸ್ವಲ್ಪನೂ ಕೂಡ ಗಂಟು ಬಂದಿರೋದಿಲ್ಲ ಮತ್ತು ಕಡಿಮೆ 5 ನಿಮಿಷದಲ್ಲಿ. ಮಾಮೂಲಿ ಇವಾಗ ನಾವು ಏನು ಮಾಡ್ತೀವಿ ಅದಕ್ಕೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಈ ಮುದ್ದೆ ಮಾಡೋದಕ್ಕೆ ತುಂಬಾ ಕಡಿಮೆ ಟೈಮ್, ಗಂಟಿರೋದಿಲ್ಲ, ಸಾಫ್ಟಾಗಿಯೂ ಕೂಡ ಆಗೋಗುತ್ತೆ, ಬೇಗನೆ ಮಾಡ್ಕೋಬೋದು. ತುಂಬ ಅಂದರೆ ತುಂಬಾ ಕಡಿಮೆ ಟೈಮ್, ಗ್ಯಾಸ್ ಕೂಡ ಸೇವ್ ಆಗುತ್ತೆ.
ಸೊ ಇದಾದ ನಂತರ ಮಡಿಕೆಗೆ ಈ ರೀತಿ ಮಾಡ್ಕೊಂಡಿದ್ನಲ್ಲ, ಸೊ ಅದಕ್ಕೆ ಇವಾಗ ನಾನು ಸೋರೆಕಾಯಿ ಏನು ಬೇಯಿಸಿಟ್ಕೊಂಡಿದ್ವಿ ಅದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಹಾಕ್ಕೊಂಡ್ಮೇಲೆ ನೋಡ್ಕೊಳ್ಳಿ, ನೀವು ಆ ನೀರನ್ನು ಹಾಕಬೇಕಾದ್ರೂ ಅಷ್ಟೇ ನೋಡ್ಕೊಂಡು ಹಾಕ್ಕೊಳ್ಳಿ. ಮತ್ತು ಮೊಸರು ಬೇರೆ ಆ್ಯಡ್ ಮಾಡೋದಿರುತ್ತಲ್ಲ, ಸೊ ಅದಕ್ಕೋಸ್ಕರ ಇವಾಗ ಮೊಸರನ್ನ ಹಾಕ್ಕೊತಾ ಇದ್ದೀನಿ. ಒಂದು 5ರಿಂದ 6 ಸ್ಪೂನ್ ಹಾಕ್ಕೊತಾ ಇದ್ದೀನಿ ಗಟ್ಟಿ ಮೊಸರನ್ನ. ಸೊ ತುಂಬಾ ಚೆನ್ನಾಗಿರುತ್ತೆ. ಈ ಒಂದು ಬೇಸಿಗೆನಲ್ಲಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆನಾದ್ರೂ ಟ್ರೈ ಮಾಡಿ ನೋಡಿ. ಮತ್ತು ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾನಿಲ್ಲಿ ರೆಡ್ ರೈಸ್ನ ಮಾಡಿದ್ದೆ. ಸೊ ಇವಾಗ ಒಂದು ಪ್ಲೇಟ್ಗೆ ಸರ್ವಿಂಗ್ ಮಾಡ್ತಾಯಿದ್ದೀನಿ. ಸೊ ಫೈನಲಾಗಿ ಈ ರೀತಿ ಆಗಿದೆ. ಮಜ್ಜಿಗೆ ಹುಳಿ ಮತ್ತು ಇದು ಏನು ಜ್ಯೂಸ್ ಇದೆ, ಆ ಜ್ಯೂಸು ಮತ್ತು ಮುದ್ದೆ. ಸ್ವಲ್ಪ ಇಲ್ಲಿ ಸೌತೆಕಾಯಿ ಮತ್ತು ಕ್ಯಾರೆಟ್ನ ಇಟ್ಕೊಂಡಿದ್ದೀನಿ, ಚೆನ್ನಾಗಿರುತ್ತೆ ಅಂತ ಅಲ್ವಾ. ಸೊ ಬೇಸಿಗೆಗೆ ಹಿಂಗೆ ಸಿಂಪಲ್ಲಾಗಿ ತಿಂದ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಜಾಸ್ತಿ ಊಟ ಮಾಡಿದ್ರೂ ಒಂಥರ ಅನಿಸ್ತಿರುತ್ತೆ. ಸಮ್ಮರ್ ಅಲ್ವಾ, ಅದಕ್ಕೆ ಜಾಸ್ತಿ ಕೂಡ ಹಸಿವಾಗೋದಿಲ್ಲ. ಈ ರೀತಿ ಫ್ರೆಶ್ಶಾಗಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಮತ್ತು ಹೆಲ್ತಿಯಾಗಿಯೂ ಕೂಡ ಇರುತ್ತೆ. ಇವಾಗ ಮೊಸರೆಲ್ಲ ಆಗಿರೋದ್ರಿಂದ ಬೆಳಿಗ್ಗೆನೇ ತಿನ್ನೋದ್ರಿಂದ ಡೈಜೆಷನ್ ಕೂಡ ತುಂಬ ಡೇ ಫುಲ್ ಚೆನ್ನಾಗಿರುತ್ತೆ. ಸೊ ಆದಷ್ಟು ಮಾರ್ನಿಂಗ್ ಟೈಮು ಮೊಸರನ್ನ ಯೂಸ್ ಮಾಡಿ, ತುಂಬ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಮತ್ತು ನಾನೊಂದು ವಿನೋದ್ದು ಕುಕ್ವೇರ್ ಸೆಟ್ನ ತರಿಸಿದ್ದೆ. ಸೊ ನಿಮಗೂ ಕೂಡ ಏನಾದರೂ ಯೂಸ್ಫುಲ್ ಆಗ್ಬೋದು, ಶೇರ್ ಮಾಡೋಣ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನಾನು ತುಂಬಾ ಸರ್ಚ್ ಮಾಡ್ತಾಯಿದ್ದೆ ಈ ಥರ ಕುಕ್ವೇರ್ಸು. ಮತ್ತು ಏನು ಬೇಸ್ ಇರುತ್ತೆ, ಆ ಬೇಸು ತುಂಬಾ ತಿಕ್ಕಿರಬೇಕು. ಯಾಕೆಂದರೆ ಕ್ವಾಲಿಟಿನೂ ಕೂಡ ಚೆನ್ನಾಗಿದ್ದರೆ ಅಲ್ವಾ ಮಾಡಬೇಕಾದ್ರೆ ಸೀದೋಗೋದು ಬೇಗ. ಕೆಲವೊಮ್ಮೆ ಏನಾಗುತ್ತೆ, ತಳ ತುಂಬ ತೆಳು ಇದ್ದರೆ ನಾವೇನಾದರೂ ಮಾಡ್ತಾಯಿದ್ರೆ ಸೊ ಅಲ್ಲಿ ಬೇಗ ಒಂಥರ ಬಿಸಿಯಾಗಿ ಬೇಗ ಸೀದೋಗೋ ಥರ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಕುಕ್ವೇರ್ ಸೆಟ್ ತುಂಬಾ ಚೆನ್ನಾಗಿದೆ. ಮತ್ತು ಈ ಪ್ರಾಡಕ್ಟ್ನ ನಾನು ಅಮೆಝಾನಲ್ಲಿ ಬೈ ಮಾಡಿದ್ದು. ಕ್ವಾಲಿಟಿ ವೈಸು ತುಂಬ ಚೆನ್ನಾಗಿದೆ. ನೀವು ನೋಡ್ತಾ ಇದ್ದೀರಲ್ಲ, ಬೇಸ್ ತುಂಬಾ ಚೆನ್ನಾಗಿದೆ. ಸೊ ಈ ಒಂದು ಪ್ರೈಸ್ಗೆ ತುಂಬ ಚೆನ್ನಾಗಿ ಕೂಡ ನನಗೆ ಸಿಕ್ತು. ನಾನು ಈ ಒಂದು ಪ್ರಾಡಕ್ಟ್ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಒಂದು ಸಲ ಚೆಕ್ ಮಾಡಬೇಕು ರೇಟ್ ಏನಾದ್ರೂ ಅಂತ ಅನಿಸಿದ್ರೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿಬಿಟ್ಟು ಚೆಕ್ ಮಾಡಿ. ಸೊ ಈ ಒಂದು ಕುಕ್ವೇರ್ ಸೆಟ್ಟಲ್ಲಿ ಕಂಪ್ಲೀಟಾಗಿ 4 ಬಂದಿತ್ತು. ಒಂದು ಸಾಸ್ ಪ್ಯಾನ್, ಈ ಥರ ಪ್ಯಾನು, ಮತ್ತು ಕ್ಯಾಸರೋಲ್ ಆಗಿರ್ಬೋದು, ಈ ಥರ ಡಿಫ್ರೆಂಟ್ ಆಗಿರೋವಂಥದ್ದು. ಸರ್ವಿಂಗ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿದೆ. ಮತ್ತು ಇದರಲ್ಲಿ ಕುಕ್ಕಿಂಗ್ ಕೂಡ ಮಾಡ್ಬೋದು, ಅದಕ್ಕೂ ಅಷ್ಟೇ ತುಂಬ ಚೆನ್ನಾಗಿದೆ. ಈ ಥರ ಲಿಡ್ ಕ್ವಾಲಿಟಿ ಇದೆಲ್ಲದನ್ನು ಹ್ಯಾಂಡ್ ಆಗಿರ್ಬೋದು, ಪ್ರತಿಯೊಂದೂ ಚೆನ್ನಾಗಿತ್ತು. ಮತ್ತು ಡೈನಿಂಗ್ ಟೇಬಲಲ್ಲಿ ಸರ್ವಿಂಗ್ ಮಾಡೋದಕ್ಕಂತೂ ತುಂಬಾ ಚೆನ್ನಾಗಿದೆ ಈ ಪ್ರಾಡಕ್ಟು. ಸೊ ತುಂಬ ಕೂಡ ನಾನು ಸರ್ಚ್ ಮಾಡಿದ್ದೆ, ಯಾವ ಪ್ರೈಸ್ಗೆ ಕಡಿಮೆನಲ್ಲಿ ಸಿಗುತ್ತೆ, ಯಾವ ಪ್ರಾಡಕ್ಟ್ಸು ಸ್ವಲ್ಪ ಕ್ವಾಲಿಟಿನೂ ಇರಬೇಕಲ್ವ ಅಂತ ನೋಡಿಕೊಂಡು ಫೈನಲಾಗಿ ಈ ಒಂದು ಬ್ರ್ಯಾಂಡ್ದು ನಾನು ಪರ್ಚೇಸ್ ಮಾಡಿದೆ. ತುಂಬಾ ಚೆನ್ನಾಗಿದೆ. ಇದನ್ನು ತುಂಬ ಜನ ಕೂಡ ತಗೊಂಡಿದ್ದಾರೆ. ಮತ್ತು ಅಷ್ಟೇ ರಿವ್ಯೂ ಕೂಡ ಬಂದಿತ್ತು. ಸೊ ಅದನ್ನೆಲ್ಲದನ್ನು ಚೆಕ್ ಮಾಡಿಬಿಟ್ಟು ತೊಗೊಳ್ಳೋಣ ಅಂತ ತೊಗೊಂಡೆ. ಸ್ಟೇನ್ಲೆಸ್ ಸ್ಟೀಲ್ ಇದು. ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು. ಹ್ಯಾಂಡಲ್ ಆಗಿರ್ಬೋದು, ಮತ್ತು ನೋಡೋಕ್ಕೊಂದು ಲುಕ್ ಆಗಿರ್ಬೋದು. ಇದ್ರ ಜೊತೆಗೆ ಮತ್ತೊಂದು ಈ ತಪ್ಪಲಿಗಳು ಏನು ಬರುತ್ತೆ ಸ್ಟೀಲಲ್ಲಿ, ಈ ಒಂದು ಸೆಟ್ನ ಕೂಡ ತೊಗೊಂಡಿದ್ದೆ. ಇದು ಸುಮ್ಮಿತ್ತೇನೋ, ಅಂದರೆ ಇದು ಅಮೆಝಾನ್ ಅವ್ರದ್ದೇ ಬ್ರ್ಯಾಂಡ್ ಅಂತ ಅನಿಸುತ್ತೆ. ಸಾಮಾನ್ಯವಾಗಿ ಅಮೆಝಾನ್ ಚಾಯ್ಸಲ್ಲಿ ಚೂಸ್ ಮಾಡ್ತಾ ಇರುತ್ತೆ. ಸೊ ಈ ಒಂದು ಸುಮ್ಮಿತ್ತಲ್ಲೇ ಕೂಡ ಈ ಥರ ವಿತ್ ಏನು ತಪ್ಪಲಿ ಈ ಜೊತೆಗೆ ಪ್ಲೇಟ್ಸ್ ಕೂಡ ಬೇಕು ಅಂತ ಅಂದ್ಕೊಂಡು ಇದನ್ನು ಚೂಸ್ ಮಾಡಿದ್ದೆ. ಸೊ ಇದು ಒಂದೊಂದು ಥರ ಲೀಟರ್ ಇದೆ. ಇದನ್ನು ಅಷ್ಟೇ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ. ಸೊ ಈ ಪ್ರಾಡಕ್ಟ್ ಚೆಕ್ ಮಾಡಬೇಕಂದ್ರೆ ಅಲ್ಲಿ ಕೂಡ ಹೋಗಿ ವಿತ್ ಪ್ರೈಸ್ ಜೊತೆಗೆ ಅಲ್ಲೇ ಚೆಕ್ ಮಾಡಿ. ವಿತ್ ಪ್ಲೇಟ್ಸೂ ಬಂದಿದೆ. ಇದು ಅಷ್ಟೇ, ಪ್ಲೇಟ್ಸ್ ತುಂಬಾ ಕ್ವಾಲಿಟಿ ಚೆನ್ನಾಗಿದೆ. ಸೊ ಸಿಕ್ಕಾಬಟ್ಟೆ ಇದಂತೆ 100ಗೆ 100 ಅಂತಲೇ ಹೇಳ್ಬೋದು, ಅಷ್ಟು ಕ್ವಾಲಿಟಿ ಚೆನ್ನಾಗಿತ್ತು. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಮತ್ತು ಪ್ರತಿಯೊಂದು ಪಾತ್ರೆಗಳು ತೂಕನೂ ಅಷ್ಟೇ ತುಂಬಾ ತೂಕ ಇತ್ತು. ತುಂಬಾ ಚೆನ್ನಾಗಿ ಬಂದಿತ್ತು. ನಾನು ಇಷ್ಟು ಒಂದು ವೆಯ್ಟಾಗಿ ಬರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಕ್ವಾಲಿಟಿ ಅಂತೂ ತುಂಬಾ ಅಂತಲೇ ಹೇಳ್ಬೋದು. ಸೊ ಈ ಥರದ್ದು ಏನಾದ್ರು ಪರ್ಚೇಸ್ ಮಾಡಬೇಕು, ಹಾಲು ಕಾಯಿಸೋದಕ್ಕೆ, ಸಾಂಬಾರು ಮತ್ತೇನಾದರೂ ಮಾಡೋದಕ್ಕೆ ಅಂದರೆ ಈ ಥರ ಬೇಕಂತ ಹುಡುಕ್ತಿದ್ರೆ ಡೆಫಿನೆಟ್ಲಿ ತೊಗೊಳ್ಳಿ. ಈ ಒಂದು ಬ್ರ್ಯಾಂಡಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಇದು ಯಾವುದೂ ಸ್ಪಾನ್ಸರ್ಶಿಪ್ ಆ ಥರ ಏನೂ ಇಲ್ಲ. ನಾನು ಪರ್ಸ್ನಲಾಗಿ ತೊಗೊಂಡಿರೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಸೊ ನೋಡೋದಕ್ಕೂ ಅಷ್ಟೇ, ಸೆಟ್ ನೋಡ್ತಾ ಇದ್ದೀರಲ್ಲ ಎಂಥ ಒಂದು ಒಳ್ಳೆ ಲುಕ್ಕಾಗಿ ಕಾಣಿಸುತ್ತೆ. ಮತ್ತು ಕ್ವಾಲಿಟಿ ಅಂತ ಅನಿಸುತ್ತೆ. ತುಂಬಾ ಚೆನ್ನಾಗಿತ್ತು ಈ ಒಂದು ಸೆಟ್ಟು. ಸೊ ನಿಮಗೂ ಕೂಡ ಕೆಲವೊಬ್ಬರು ತೊಗೊಂಡಿರ್ತೀರ ಡಿಫ್ರೆಂಟ್ ಆಗಿರೋಂತಹ ಬ್ರ್ಯಾಂಡ್ಸ್ ಆಗಿರ್ಬೋದು, ಪ್ರಾಡಕ್ಟ್ಸ್ ಆಗಿರ್ಬೋದು. ಸೊ ಯಾರೆಲ್ಲ ತೊಗೊಂಡಿರೋದಿಲ್ಲ ಅವ್ರಿಗೂ ಕೂಡ ಯೂಸ್ ಆಗ್ಬೋದು ಅಂತ ಇವತ್ತಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಅಂದ್ಕೊಂಡು ಶೇರ್ ಮಾಡಿದೆ. ಈ ವಿಡಿಯೋ ನೋಡಿ ನಿಮಗೆ ಏನು ಅನ್ನಿಸ್ತು ಕಂಪ್ಲೀಟಾಗಿ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಮತ್ತು ಇದೇ ಥರ ಅಪ್ಲೋಡ್ ಮಾಡ್ತಾ ಇರ್ತೀನಿ.